10ನೇ ವರ್ಷದ ಆನಿವರ್ಸರಿ ಇತ್ತು ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಹಾಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತರಕ್ಕಿತ್ತು ಹೋಗ್ತಾ ಇದ್ವಿ. ತುಂಬ ಚಳಿ ಇತ್ತು. ಸೊ ಡೈಪರ್ ಬ್ಯಾಗಲ್ಲಿ ಇಯಾನದಿತ್ತು ಅಂದ್ಬಿಟ್ಟು ಅವಳದೇ ಮಫ್ಲಿನೆಲ್ಲ ಯೂಸ್ ಮಾಡ್ಕೊಂಡ್ವಿ. ಸೊ ಎಲ್ಲ ತೊಗೊಂಬಂದ್ವಿ. ಅಷ್ಟೊತ್ತಿಗೆ ಅಮ್ಮ, ಮಾವ, ಅತ್ತೆ ಎಲ್ಲರೂ ಬಂದಿದ್ರು. ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ವಿ. ಬೆಳಗಿನ ಜಾವ 4:30ಗೆಲ್ಲ ಪೂಜೆ ಸ್ಟಾರ್ಟ್ ಆಗಬೇಕಿತ್ತು. ನಾನು ಮುಹೂರ್ತಕ್ಕೆ ವೇರ್ ಮಾಡಿದ ಸಾರಿನೇನೆ ಮತ್ತೆ 10 ವರ್ಷ ಆದಮೇಲೆ ರೀಕ್ರಿಯೇಟ್ ಮಾಡೋಣ ಅಂತ ಅದೇ ಸಾರಿನ ವೇರ್ ಮಾಡಿದೆ. ಮತ್ತೆ ಈ ಮೂರೇ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಸ್ಟ್ರೋಬ್. ಇದು ನಿಮಗೆ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ಇದರಲ್ಲಿ ಶಿಯಾ ಬಟರ್, ಹ್ಯಾಲುರಾನಿಕ್ ಆಸಿಡ್ ಇರೋದ್ರಿಂದ ನಿಮಗೆ ಫುಲ್ ಹೈಡ್ರೇಷನ್ ಕೊಡುತ್ತೆ. ಹಾಗೆ ಈ ಫೌಂಡೇಶನ್ ಬಂದು ಫುಲ್ ಕವರೇಜ್ ಕೊಡುತ್ತೆ ನಿಮಗೆ. ಇದು SPF 30 ಇರುತ್ತೆ. ಇದು ಮಾಯಶ್ಚರೈಸರ್ ಕೂಡ ವರ್ಕ್ ಮಾಡುತ್ತೆ. 24 ಅವರ್ಸ್ ಹೈಡ್ರೇಷನ್ ಆಗಿರುತ್ತೆ. ಇದನ್ನ ನಾವು ಸ್ಟ್ರೋಬ್ ಜೊತೆ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡೆ. ಹಾಗೆ ಲಾಸ್ಟಲ್ಲಿ ಯೂಸ್ ಮಾಡ್ತಾ ಇರೋದು ಕಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್. ಇದು 1 ಸ್ವೈಪ್ ಅಪ್ಲಿಕೇಶನಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಹೈಲಿ ಪಿಗ್ಮೆಂಟೆಡ್, ಟ್ರಾನ್ಸ್ಫರ್ ಪ್ರೂಫ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಹಾಗೆ ಬ್ಲಷ್ ಮತ್ತು ಐಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಸ್ಟ್ರೋಬ್ನ ಹೈಲೈಟ್ ಮಾಡ್ಕೊಂಡು ನನ್ನ ಕಂಪ್ಲೀಟ್ ಲುಕ್ನ ಕ್ರಿಯೇಟ್ ಮಾಡ್ಕೊಂಡೆ. ಹಾಗೆ ಈ ಹೂವು ಇಟ್ಕೊಂಡ್ರೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಆ ಟ್ರೆಡಿಷನಲ್ ಲುಕ್. ಸೊ ಫೈನಲ್ ಲುಕ್ ನಂದು ಈ ಥರ ಇತ್ತು. ಹಾಗೆ 10ನೇ ವರ್ಷಕ್ಕೆ ಸ್ಪೆಷಲ್ ಆಗಿ ಮನೇಲಿ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ನಲ್ಲ, ರುದ್ರಾಭಿಷೇಕ ಮತ್ತು ನವಗ್ರಹ ಪೂಜೆ ಎಲ್ಲ ಮಾಡಿಸಿದ್ವಿ. ಈ ಥರ ಇತ್ತು ನಮ್ಮದು 10ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಷನ್. ನೀವು ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟ್ ಆ್ಯಪಲ್ಲಿ ಕೂಡ ಶಾಪ್ ಮಾಡ್ಬೋದು. ಹ್ಯಾಪಿ ಶಾಪಿಂಗ್.